ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಮುದ್ದ ಹನುಮೇಗೌಡರಿಗೆ ಫಿಕ್ಸ್ ಆಗಿದ್ದು ಈಗ ತುಮಕೂರು ಕಾಂಗ್ರೆಸ್ನಲ್ಲಿ ಕೊತ್ತ ಶುರುವಾಗ್ಬಿಟ್ಟಿದೆ. ಒಂದ್ ಕಡೆ ಗೃಹ ಸಚಿವ ಪರಮೇಶ್ವರ್ ಈ ಅಸಮಾಧಾನವನ್ನು ಒಪ್ಕೊಂಡಿದ್ದಾರೆ. ಹೌದು, ಅಲ್ಲಿ ಅಸಮಾಧಾನ ಇದೆ. ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವರ ಜೊತೆಗೆ ನಾವು ಚರ್ಚೆಯನ್ನ ಮಾಡ್ತೀವಿ, ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದಾರೆ. ಒಂದೇ ಒಂದು ಮೂಲ ಕಾರಣ ಈ ಅಸಮಾಧಾನಕ್ಕೆ ಏನು ಅಂತಂದ್ರೆ, ಅಲ್ಲಿ ಹೆಚ್ಚಿನ ಟಿಕೆಟ್ ಆಕಾಂಕ್ಷಿಗಳಿದ್ರು. ಆ ಟಿಕೆಟ್ ಆಕಾಂಕ್ಷಿಗಳಿಗೆಲ್ಲರಿಗೂ ಕೂಡ ಈಗ ನಿರಾಸೆಯಾಗಿದೆ. ಬಹಳ ಪ್ರಮುಖವಾಗಿ ಬಿಜೆಪಿಯಿಂದ ಬಂದಂಥ ಮುದ್ದ ಹನುಮೇಗೌಡರಿಗೆ ಬಂದ ತಕ್ಷಣ ಟಿಕೆಟ್ ಅನೌನ್ಸ್ ಮಾಡಿಬಿಟ್ರಲ್ಲ ಅನ್ನುವಂತಹ ಸಿಟ್ಟಿದೆ. ಇದೇ ವಿಚಾರ ಈಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇಬ್ಬಾಗಕ್ಕೆ ಕಾರಣ ಆಗ್ತಾ ಇದೆ. ತುಮಕೂರು ಹಾಗಿದ್ರೆ ತುಮಕೂರು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಎಲ್ಲವೂ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರೋದಕ್ಕೆ ಕಾರಣ ಮೂಲ ಇದೆ. ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಫಿಕ್ಸ್ ಆಗಿರೋದು. ಸ್ಕ್ರೀನಿಂಗ್ ಕಮಿಟಿ ದೃಷ್ಟಿಯಿಂದ ಎಲ್ಲ ಕೆಲಸ ಮಾಡ್ತೀವಿ ನಾವು. ಪ್ರತಿಯೊಂದು ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಅಸಮಾಧಾನ ಹೊಂದಿರ್ತಾರೆ ಅವ್ರನ್ನೆಲ್ಲ ಕೂಡಿಸ್ಕೊಂಡೇ ಹೋಗಬೇಕಾಗತ್ತೆ. ಅವರನ್ನು ಮನವೊಲಿಸಿ ಅವರಿಗೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಪ್ಪ ಅಂತ ಹೇಳಿ ಕೆಲಸ ಮಾಡ್ತೀವಿ. ಆ ರೀತಿ ಏನು ಗೊತ್ತಿಲ್ಲಪ್ಪ ನನಗೆ. ಯಾರು ಎಲ್ಲ ಭಾಳ ಜನ ಆಕಾಂಕ್ಷಿಗಳಿದ್ದರು. ಅವರಿಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಸ್ಕ್ರೀನ್ ಮಾಡಿ 2 ಸಾರಿ ಸ್ಕ್ರೀನಿಂಗ್ ಮಾಡಿ ತೊಗೊಂಡೋಗಿದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನು ನಾವು ಗಮನಿಸಬೇಕು. ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಒಂದು ಬಣ, ಕೊಡಿಸಬಾರದು ಅಂತ ಇನ್ನೊಂದು ಬಣ, ಇದರ ಮಧ್ಯೆ ಆಕಾಂಕ್ಷಿಗಳು ಸಿಕ್ಕಾಪಟ್ಟೆ ಇದ್ರು. ಫೈನಲಿ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಫೈನಲ್ ಆಗಿದೆ. ಸದ್ಯಕ್ಕೆ ತುಮಕೂರು ಕಾಂಗ್ರೆಸ್ನ ಪರಿಸ್ಥಿತಿಯ ಬಗ್ಗೆ ಹೇಳೋದಾದ್ರೆ, ತುಮಕೂರಿನಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಅಸಮಾಧಾನಿತರು ಏನಂತಾರೆ? ಶ್ರೀಪಾದ್, ನಿಜಕ್ಕೂ ಕೂಡ ಈಗಾಗಲೇ ತುಮಕೂರು ಲೋಕಸಭಾ ಚುನಾವಣೆಗೆ ಈಗ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಪಟ್ಟಿ ಕೂಡ ಈಗ ರಿಲೀಸ್ ಆಗಿರುವಂತದ್ದು. ಈಗ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಮುದ್ದಹನುಮೇಗೌಡರಿಗೆ ಈಗ ಟಿಕೆಟ್ ಅನ್ನು ಕೂಡ ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಇದರಿಂದ ಈಗ ಇಲ್ಲೊಂದ್ ಕಡೆ ಸಾಕಷ್ಟು ಜನರು ಕೂಡ ಆಕಾಂಕ್ಷಿಗಳು ಕೂಡ ಒಂದು ಕಾಂಗ್ರೆಸ್ನಿಂದ ಕೂಡ ಇದ್ರು. ಮುರಳೀಧರ ಹಾಲಪ್ಪ ಆಗಿರ್ಬೋದು, ನಿಕೇತರಾಜ್ ಮೌರ್ಯ ಆಗಿರ್ಬೋದು, DC ಗೌರಿಶಂಕರ್ ಆಗಿರ್ಬೋದು, ಸಾಕಷ್ಟು ಜನರು ಕೂಡ ಒಂದು ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕೂಡ ಇದ್ರು. ಈಗ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟಿರೋ ಸಾಕಷ್ಟು ಕೂಡ ಅಸಮಾಧಾನಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಮೊದಲಿಂದಲೂ ಕೂಡ ಅಂದ್ರೆ ಬಿಜೆಪಿಯಲ್ಲಿ ಇದ್ದಂತ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಬರುವುದಕ್ಕಿಂತ ಮೊದಲಿಂದಲೂ ಕೂಡ ಕೇಂದ್ರ ಸಚಿವ ರಾಜಣ್ಣ ಅವರ ಪರ ಪ್ರಚಾರವನ್ನು ಕೂಡ ಮಾಡ್ಕೊಂಡ್ ಬಂದ್ರು. ಅಧಿಕೃತವಾಗಿ ಇವರೇ ಅಭ್ಯರ್ಥಿ ಅನ್ನೋ ಒಂದು ರೀತಿಯಲ್ಲಿಯೇ ಒಂದು ಚುನಾವಣಾ ಪ್ರಚಾರ ಕೂಡ ಆವಾಗಿಂದಲೂ ಕೂಡ ಆರಂಭಿಸಿದ್ರು. ಆದ್ರೆ ಈಗ ಒಂದು ಕಾಂಗ್ರೆಸ್ಗೆ ಸೇರ್ಪಡೆಯಾದ ಬೆನ್ನಲ್ಲೇ ಇಂದಲೂ ಕೂಡ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅಂತ ರಾಜಣ್ಣ ಅವರು ಕೂಡ ಹೇಳ್ಕೊಂಡು ಕೂಡ ಬರ್ತಾ ಇದ್ರು. ಆದ್ರೆ ಇನ್ನೊಂದು ಕಡೆ ಮುರಳೀಧರ ಹಾಲಪ್ಪ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತೇಳಿ ಒಂದು ಸಾಕಷ್ಟು ತಮ್ಮ ಅಸಮಾಧಾನ ಕೂಡ ಹೊರಹಾಕಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನ್ನ ಕೂಡ ಕೊಟ್ಟಿರೋದ್ರಿಂದ ಇಲ್ಲೊಂದು ಕಡೆ ತುಮಕೂರು ಕಾಂಗ್ರೆಸ್ನ ಒಂದು ಇದರಲ್ಲಿ ಸಾಕಷ್ಟು ಒಂದು ಅಸಮಾಧಾನ ಕೂಡ ಎದುರಾಗಿದೆ ಅಂತಾನೆ ಕೂಡ ಹೇಳ್ಬೋದು. ಈಗ ಯಾವ ರೀತಿಯಾಗಿ ಅಂದ್ರೆ ಮುದ್ದಹನುಮೇಗೌಡರು ಅಸಮಾಧಾನರನ್ನ ಮನವೊಲಿಸುವಂತ ಕೆಲಸವನ್ನ ಕೂಡ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಈಗಾಗಲೇ ಮುರಳೀಧರ ಹಾಲಪ್ಪ ಆಗಿರ್ಬೋದು, ನಿಕೇತರಾಜ್ ಮೌರ್ಯ ಆಗಿರ್ಬೋದು, ಮತ್ತೆ ಶ್ರೀನಿವಾಸ್ ಪತ್ನಿ SR ಶ್ರೀನಿವಾಸ್ ಅವರ ಪತ್ನಿ ಭಾರತಿ ಶ್ರೀನಿವಾಸ್ ಹೆಸರು ಕೂಡ ಕೇಳಿ ಬಂದಿತ್ತು. ಈಗ ಇವೆಲ್ಲರನ್ನು ಕೂಡ ಈಗ ಯಾವ ರೀತಿಯಾಗಿ ಫೈನ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗಾಗಿ.